ಕಾಫಿನಾಡು ಚಿಕ್ಕಮಗಳೂರಲ್ಲಿ ಇವತ್ತಿನಿಂದ 3 ದಿನಗಳ ಕಾಲ ಬಾಬಾ ಬುಡನ್ಗಿರಿಯಲ್ಲಿ ದತ್ತ ಜಯಂತಿ ನಡೆಯುತ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಹಮ್ಮಿಕೊಂಡಿರುವಂತಹ ಉತ್ಸವಕ್ಕೆ ಎಲ್ಲೆಡೆ ಕೇಸರಿ ಧ್ವಜಗಳು ಕಂಗೊಳಿಸ್ತಾ ಇವೆ. ಹೀಗಾಗಿ ಪ್ರವಾಸಿ ತಾಣಗಳಿಗೆ ಪ್ರವೇಶ ನಿಷೇಧ ಮಾಡಲಾಗಿದ್ದು ಪ್ರವಾಸಿಗರು ನಿರಾಸೆಗೊಂಡು ಹಿಂತಿರುಗ್ತಾ ಇದ್ದಾರೆ. ಹಿಂದೂ ಮುಸಲ್ಮಾನರ ಭಾವಿಕ್ಯತಾ ಕೇಂದ್ರವಾಗಿರುವ ಬಾಬಾ ಬುಡನ್ಗಿರಿಯಲ್ಲಿ ಇಂದಿನಿಂದ 3 ದಿನಗಳ ಕಾಲ ದತ್ತ ಜಯಂತಿ ನಡೆಯಲಿದೆ. ಮೊದಲಿಗೆ ಸಂಕೀರ್ತನ ಯಾತ್ರೆ, ದತ್ತಪೀಠದಲ್ಲಿ ಹೋಮ ಹವನ ಮತ್ತು ಅನಸೂಯ ಜಯಂತಿ ಜರುಗಲಿದೆ. ನಾಳೆ ನಗರದಲ್ಲಿ ಶೋಭಾಯಾತ್ರೆ. ನಾಡಿದ್ದು ಅಂದರೆ ಮಂಗಳವಾರ ದತ್ತಪೀಠಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ದತ್ತಮಾಲೆ ಧರಿಸಿ ಆಗಮಿಸಲಿದ್ದಾರೆ. ಹೀಗಾಗಿ ಎಲ್ಲೆಡೆ ಬಿಗಿ ಪೊಲೀಸ್ ಭದ್ರತೆ ಏರ್ಪಡಿಸಲಾಗಿದೆ. 1600 ಹೆಡ್ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ಅವರು, 200 ಎಎಸ್ಐ ಅವರು, 100 ಪಿಎಸ್ಐ ಅವರು, 25 ಇನ್ಸ್ಪೆಕ್ಟರ್ಸ್ ಅವರು, 11 ಡಿವೈಎಸ್ಪಿ ಅವರು, ಇಷ್ಟು ಜನ ಈ ಟೈಮ್ ಬಂದೋಬಸ್ತ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಪ್ರವಾಸಿ ತಾಣಗಳಾದ ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ಕವಿಕಲ್ ಗಂಡಿ, ದತ್ತಾಪೀಠ, ಹೊನ್ನಮ್ಮನಹಳ್ಳ, ಜೋರಿ ಫಾಲ್ಸ್ಗೆ ಪ್ರವಾಸಿಗರಿಗೆ ಬ್ರೇಕ್ ಹಾಕಲಾಗಿದೆ. ಈ ವಿಷಯ ತಿಳಿಯದೆ ಆಗಮಿಸಿದ ಪ್ರವಾಸಿಗರು ಜಿಲ್ಲಾಡಳಿತದ ಕ್ರಮಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದೇ ತುಂಬ ಇಂಪಾರ್ಟೆಂಟ್, 2 ಜಾಗ ನೋಡಬೇಕು ಅಂತ. ಗಾಳಿಕೆರೆ ಬಗ್ಗೆ ತುಂಬ ಕೇಳಿದ್ವಿ, ಫಸ್ಟ್ ಟೈಮ್ ಬರ್ತಾ ಇರೋದು, ನೋಡಬೇಕು ಅಂತ ಅಂದ್ಕೊಂಡಿದ್ವಿ, ಆಗಲಿಲ್ಲ. ಕೆಮ್ಮಣ್ಗುಂಡಿ ಅಂದ್ಕೊಂಡ್ವಿ, ಅದು ಬಿಡ್ತಾ ಇಲ್ವಂತೆ. ಸೊ 3 ದಿನ ಕಂಟಿನ್ಯೂಸ್ ಬಿಡ್ತಾ ಇಲ್ಲ. ಮುಂಚೆ ಎಲ್ಲಾದರೂ ಇಂಟಿಮೇಷನ್ ಏನಾದರೂ ಕೊಟ್ಟಿದ್ರೆ ತುಂಬ ಸಹಾಯ ಆಗ್ತಿತ್ತು. ಒಟ್ಟಿನಲ್ಲಿ ಒಂದ್ ಕಡೆ 3 ದಿನಗಳ ಕಾಲ ಬಾಬಾ ಬುಡನ್ಗಿರಿಯಲ್ಲಿ ದತ್ತ ಜಯಂತಿ ಉತ್ಸವದ ಸಂಭ್ರಮ, ಮತ್ತೊಂದು ಕಡೆ ಪ್ರವಾಸಿ ತಾಣಗಳಿಗೆ ನಿಷೇಧ. ಹೀಗಾಗಿ ಮಾಹಿತಿ ಇಲ್ಲದೆ ದೂರದ ಊರಿಂದ ಆಗಮಿಸಿರುವ ಪ್ರವಾಸಿಗರು ಜಿಲ್ಲಾಡಳಿತಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ. ಕ್ಯಾಮರಾಮನ್ ಶಶಿ ಜೊತೆಗೆ ಆಲ್ದೂರ್ ಕಿರಣ್, ಸುವರ್ಣ ನ್ಯೂಸ್, ಚಿಕ್ಕಮಗಳೂರು.